ರಕ್ಷಿಕೊಳ್ಳುತ್ತ ನಿನ್ನ ನೀ ಸೆರಗಿನಿಂದ ಕಾಪಾಡಿಕೊಳ್ಳಬೇಕು ಕೆಟ್ಟ ಕಣ್ಣಿಂದ, ಕಾಪಾಡಿಕೊಳ್ಳಬೇಕು ಕೆಟ್ಟ ಕಣ್ಣಿಂದ. ಕಣ್ಣ ನೋಟದೊಳೆನೋ ಸುಖ ತಂದಾನೋ, ಮುದ್ದು ಕಂದ ನಂದನ ಮನೆಗೆ ಬಂದಾನೋ, ಮುದ್ದು ಕಂದ ನಂದನ ಮನೆಗೆ ಬಂದಾನೋ. ನನ್ನ ಭಾಗ್ಯವು ನೀ ಸರ್ವ ಸಂಪದನಿ, ತೇಜೋವಂದನಿ ದೈವತ್ವದ ಖನಿ, ತೇಜೋವಂದನಿ ದೈವತ್ವದ ಖನಿ. ಪಾಪ ಅಧರ್ಮಗಳಾಟಕ್ಕೆ ಅಂತ್ಯವ ಹಾಡುವೆಯನು ತಾನಂಬಿರುವೆ ಕೇಳು ನೀ, ಹಾಡುವೆಯನು ತಾನಂಬಿರುವೆ ಕೇಳು ನೀ. ಕಣ್ಣು ತುಂಬಿ ಬಂತು ಶ್ಯಾಮ ನೋಡಿ ನಿನ್ನನು, ಮುದ್ದು ಕಂದ ನಂದನ ಮನೆಗೆ ಬಂದಾನೋ. ಏನೂ ಆಗದು ಮಹಾರಾಜ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಮಹಾರಾಜ. ಮಹಾರಾಜ, ಕಂಸನ ಆದೇಶಗಳನ್ನು ಇನ್ನೆಂದಿಗೂ ನಾನು ಪಾಲಿಸುವುದಿಲ್ಲ ಎಂದು ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಈ ಅಪರಾಧದ ಭಾರವನ್ನು ತೆಗೆದೆಸೆದು ಬಿಡು. ಅಕ್ರೂರ. ಮಹಾರಾಜ ಹೇಳಬೇಡಿ. ಮಹಾರಾಜ, ನೀನೀಗಲೇ ಹೊರಡು ಅಕ್ರೂರ. ಈ ಕ್ಷಣವೇ ಗೋಕುಲಕ್ಕೆ ಹೋಗು. ನನ್ನ ಮಿತ್ರ ನಂದಗೋಪನಿಗೆ ಅಪಾಯದ ಸುಳಿವನ್ನು ಕೊಡು. ಹೋಗಿ ಹೇಳು ಅವನಿಗೆ ಮಥುರೆಯ ಸುತ್ತಲಿನ ಎಲ್ಲಾ ಮಕ್ಕಳ ಹತ್ಯೆಗೆ ಕಂಸನು ಆದೇಶ ಇತ್ತಿರುವುದನ್ನು ಹೇಳು. ಅಕ್ರೂರರೇ, ನನ್ನ ಗರ್ಭವಂತೂ ಬರಿದಾಯಿತು. ಆದರೆ ನನ್ನ ಶಿಶುವಿನ ಕಾರಣಕ್ಕಾಗಿ ಉಳಿದ ತಾಯಂದಿರು ಸಂತಾನರಹಿತರಾಗಬಾರದು. ಹಾಗೆ ಆಗಲಿ. ಹೊರಡು ಅಕ್ರೂರ, ಬೇಗನೆ ಹೊರಡು. ಗೋಕುಲದ ಬಾರುಳಾಸಿ ಚಂದ್ರ ಬಂದನು, ಮುದ್ದು ಕಂದ ನಂದನ ಮನೆಗೆ ಬಂದನು, ಮುದ್ದು ಕಂದ ನಂದನ ಮನೆಗೆ ಬಂದನು. ಸತ್ಕರ್ಮದ ಫಲ ಸೌಭಾಗ್ಯ ತಂತು, ಬಯಕೆ ಕೈಗೂಡಿ ಧನ್ಯತೆ ಬಂತು, ಬಯಕೆ ಕೈಗೂಡಿ ಧನ್ಯತೆ ಬಂತು. ನವರತ್ನದ ದೀಪವೇ ಇವನು, ಹೋ ಸೌಭಾಗ್ಯದ ರೂಪನೆ ಇವನು. ಭಾಗ್ಯ ದೀಪ ನಂದಗೋಪ ಕಂದನೀತನು. ಆನಂದದ ಬಣ್ಣವ ಚೆಲ್ಲಿ ಹಾಡಿ ಕುಡಿ ತಾಳವನ್ನೇ ರಂಗಿನ ಕೊಡಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ದೇವಿ, ನೀವು ನಿಮ್ಮ ಜನ್ಮಕ್ಕಾಗಿ ಉತ್ತಮ ಮಾತಾಪಿತರನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಿ. ನನಗೆ ನಂಬಿಕೆ ಇದೆ, ವೃಷಭಾನು ಪುತ್ರಿಯ ಮಹತ್ವವನ್ನು ಅರಿತಿದ್ದಾನೆ. ನೀನು ಯಾರು ಎಂಬ ಸತ್ಯ ಅರಿಯದಿದ್ದರೂ ಆತ ನಿನ್ನನ್ನು ಲಕ್ಷ್ಮಿಯಂತೆಯೇ ಕಾಣುತ್ತಾನೆ. ಸತ್ಯ ಹೇಳಿದಿರಿ ಪ್ರಭು. ಸ್ತ್ರೀಯರ ಬಗ್ಗೆ ಅವರಿಗೆ ಅಪಾರ ಗೌರವವಿದೆ. ಹಲವು ಜನ್ಮಗಳಿಂದ ನನ್ನ ಆರಾಧನೆ ಮಾಡಿದ್ದಾರೆ. ಆದರೆ ಎಂದಿಗೂ ನನ್ನಿಂದ ಧನವನ್ನು ಬಯಸಿದವರಲ್ಲ. ಆದರೆ ನಾನೇ ಪುತ್ರಿಯಾಗಬೇಕೆಂಬ ಮಹದಾಸೆಯನ್ನು ಹೊಂದಿರುವವರು. ಈ ಮಹದಾಸೆಯನ್ನು ಈಡೇರಿಸಲು ನಾನು ವೃಷಭಾನುವಿಗೆ ಮಗಳಾಗಿದ್ದೇನೆ. ದೇವಿ, ನೀನಿಂದು ವೃಷಭಾನುವಿಗೆ ಭಕ್ತಿಯ ಫಲವನ್ನು ನೀಡಿದ್ದೀಯ. ಅದರ ಜೊತೆಯಲ್ಲೇ ಸಮಾಜಕ್ಕೆ ಹೊಸ ವಿಚಾರ ತಿಳಿಸಿದ್ದೀಯ. ವೃಷಭಾನು ತನ್ನ ಪುತ್ರಿಯ ಮೇಲಿಟ್ಟಿರುವ ಪ್ರೀತಿಯನ್ನು ಜನರು ನೋಡಿ ಅವರಲ್ಲೂ ಪುತ್ರಿಯ ಮೇಲಿನ ದೃಷ್ಟಿಕೋನ ಬದಲಾಗುವುದು. ಮತ್ತೊಮ್ಮೆ ವಿಶ್ವದಲ್ಲಿ ಸ್ತ್ರೀಯರಿಗೆ ಸಮ್ಮಾನ ದೊರಕಲಿದೆ. ಸಮಾಜ ಕಸಿದುಕೊಂಡಿದ್ದ ಗೌರವ ಮತ್ತೆ ಲಭಿಸಲಿದೆ. ಹೆಣ್ಣುಟ್ಟಿದ್ದಕ್ಕೆ ಹಬ್ಬ ಮಾಡ್ತಿದ್ದಾರೆ. ನನ್ನ ತಮ್ಮನ ಜೊತೆಗೆ
ಇಡೀ ಊರಿಗೆ ಹುಚ್ಚಿಡ್ದಿದೆ. ಅಲ್ಲ, ಹೆಣ್ಣು ಹುಟ್ಟಿದ್ರೆ ಹೀಗ್ ಹಬ್ಬ ಮಾಡ್ತಾರ? ಅಕ್ಕ, ನೀನು ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ನೀನ್ ಅತ್ತೆ ಆಗಿದ್ಯಾ. ತಗೋ, ಸಿಹಿ ತಿನ್ನು. ಸಿಹಿನ ಆಮೇಲೆ ತಿಂತೀನಿ, ಮೊದ್ಲು ನೋಡ್ತೀನಿ ಅದು ಯಾವ ದೇವಿ ಹುಟ್ಟಿದ್ದಕ್ಕೆ ಇಷ್ಟೆಲ್ಲ ಸಂಭ್ರಮ ನಡೀತಿದೆ ಅಂತ. ಇಡೀ ಊರೇ ಕಪ್ಪೆಗಳ ತರ ಕುಣಿತಿವೆ. ನಮಸ್ಕಾರ ಅಕ್ಕ. ಓ ನನ್ನ ಮುದ್ದು ಕಂದ, ಅಲ್ಲೇ ಇದೆಲ್ಲ ಏನಕ್ಕ? ಮಗಳು ಹುಟ್ಟಿದ ಆನಂದದಲ್ಲಿ ಮುಳುಗಿರೋ ನಿನಗೆ ಹುಚ್ಚಿಡ್ದಿದೆ ಅಲ್ವಾ? ಅವಳು ನಿನಗೆ ಕಷ್ಟಗಳ ಬೆಟ್ಟನೇ ಹೊತ್ತು ತಂದಿದ್ದಾಳೆ. ನಾನು ಮೊದ್ಲೇ ಹೇಳಿದ್ದೆ, ಯಾರು ಹೆಣ್ಣಿಗೆ ತಂದೆ ಆಗ್ತಾರೋ ಅವ್ರ ಅದೃಷ್ಟ ಅಷ್ಟೇ. ಆದ್ರೆ ನನ್ನ ಮಾತು ಕೇಳ್ಬೇಕಲ್ಲ. ಅಕ್ಕ, ನೀನ್ ಹೇಳ್ತಾ ಇರೋದು ಏನು ಅರ್ಥ ಆಗ್ತಾ ಇಲ್ಲ. ಏನ್ ಹೇಳ್ಬೇಕೋ ಅದನ್ನ ನೇರವಾಗಿ ಹೇಳು. ಈ ರೀತಿ ಸುತ್ತಿ ಬೆಳೆಸಿ ಮಾತಾಡ್ಬೇಡ. ನಿನ್ ಮಗಳು ಕುರುಡಿ ಆಗಿದ್ದಾಳೆ. ಅಕ್ಕ, ನೀನ್ ಆಡೋದಿದ್ರೆ ಒಳ್ಳೆ ಮಾತಾಡು. ಹೀಗಾಗಕ್ ಸಾಧ್ಯನೇ ಇಲ್ಲ. ಮಗಳೇ, ಕಣ್ಬಿಡು ಮಗಳೇ, ಕಣ್ಬಿಡು. ಕೀರ್ತಿ, ಇವಳು ಯಾಕೆ ಕಣ್ಬಿಡ್ತಾ ಇಲ್ಲ? ಕಣ್ಣು ಹೇಗ್ ಬಿಡ್ತಾಳೆ? ಕುರುಡಿ ಇವಳು. ನಮ್ಮ ಕುಲವನ್ನೇ ಕುರುಡಾಗ್ಸೋಕೆ ಹುಟ್ಟಿದಾಳೆ ಇವಳು. ವೃಷಭಾನು, ನೀನು ಲಕ್ಷ್ಮೀ ದೇವಿನ ತುಂಬಾ ಆರಾಧನೆ ಮಾಡ್ತಿದ್ದೆ ಅಲ್ವಾ? ಕೈ ಮುಗಿದು ಅಮ್ಮ ನನ್ಗೆ ಹೆಣ್ಮಗು ಕೊಡು ಅಂತ ಬೇಡ್ತಿದ್ದೆ ಅಲ್ವಾ? ಕೊನೆಗೂ ಹುಟ್ಟಲ್ವಾ ಹೆಣ್ಮಗು? ಸಮಾಧಾನ ಆಯ್ತಲ್ವಾ ಈಗ? ಎಂತ ಕೆಟ್ಟ ಆಶೀರ್ವಾದ ಮಾಡಿದ್ದಾಳೆ ನೋಡು. ಮೊದ್ಲೇ ಹೆಣ್ಣು, ಮೇಲಿಂದ ಕುರುಡಿ. ನಮ್ ಕುಲ ನಾಶ ಆಗೋಯ್ತು. ಅಕ್ಕ, ಸ್ವಲ್ಪ ಸುಮ್ನೆ ಇರ್ತೀಯಾ? ಇವಳು ಹೇಗಿದ್ರು ಅವಳು ನನ್ ಮಗಳು. ಹೆಣ್ಮಗು ಆದ್ರೆ ಕುಲಕ್ಕೇನ್ ಕಳಂಕ ಇಲ್ಲ, ಇನ್ನೂ ಒಳ್ಳೇದಾಗುತ್ತೆ. ರಾಮೇಶ್ವರ, ಹೋಗಿ ವೈದ್ಯರನ್ ಕರ್ಕೊಂಬ. ದೇವಿ, ಇದಾವ ಮಾಯೆ? ಏಕೆ ನೀನು ಕಣ್ಣನ್ನು ತೆರೆಯುತ್ತಿಲ್ಲ? ವೈದ್ಯರೇ, ಏನಾಯ್ತು ಹೇಳಿ? ನನ್ ಮಗಳ ಯಾಕೆ ಕಣ್ಬಿಡ್ತಾ ಇಲ್ಲ? ವೃಷಭಾನು ಅವರೇ, ನಾನು ಎಲ್ಲ ರೀತಿಯ ಪರೀಕ್ಷೆ ಮಾಡಿ ನೋಡಿದೆ. ಆದ್ರೆ ಚಿಂತೆಯ ವಿಷಯ ಏನಂದ್ರೆ ನನಗೇನು ತಿಳಿಯುತ್ತಿಲ್ಲ. ಏನಂತಿದ್ರ ವೈದ್ಯರೇ? ನಿಮ್ಮ ಮಗಳ ಕಣ್ಣುಗಳು ಪೂರ್ತಿಯಾಗಿ ಆರೋಗ್ಯವಾಗಿಯೇ ಇವೆ. ಅವಳು ಎಚ್ಚರವಾಗಿಯೇ ಇದ್ದಾಳೆ. ಆದ್ರೆ ಅವಳು ಯಾಕೆ ಕಣ್ಣು ಮುಚ್ಕೊಂಡಿದ್ದಾಳೆ ಅಂತ ತಿಳಿಯುತ್ತಿಲ್ಲ. ಕಣ್ಣು ಬಿಡಲು ಅವಳಿಗೆ ಇಷ್ಟವೇ ಇದ್ದಂತಿಲ್ಲ. ವೈದ್ಯರೇ, ಏನ್ ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ನನ್ ಮಗಳು ಪೂರ್ತಿಯಾಗಿ ಚೆನ್ನಾಗಿದ್ರು ಅವಳಿಗೆ ಕಣ್ಬಿಡೋಕ್ ಮನ್ಸಾಗ್ತಿಲ್ವಾ? ಹಾ ವೃಷಭಾನು ಅವರೇ, ಇಂಥ ತೊಂದರೆಯ ಬಗ್ಗೆ ನಾನು ಇದುವರೆಗೂ ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲ. ಈ ತೊಂದರೆಗೆ ಪರಿಹಾರ ನನ್ನ ಬಳಿ ಕೂಡ ಇಲ್ಲ. ಮಗಳೇ, ಬರ್ಸಾನದ ವೈದ್ಯರ ಹತ್ರ ನಿನ್ನ ಈ ತೊಂದರೆಗೆ ಪರಿಹಾರ ಸಿಗದೆ ಹೋದ್ರೆ ಏನಂತೆ? ನಿನಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ. ಜಗತ್ತಿನ ದೊಡ್ಡ ವೈದ್ಯರಿಗೆಲ್ಲ ನಿನ್ನ ತೋರಿಸ್ತೀನಿ. ನೋಡ್ತಾ ಇರು,
ನೀನ್ ಬೇಗ ಕಣ್ತೆರಿತೀಯ. ದೇವಿ, ಪರಿಜನರೆಲ್ಲ ಚಿಂತಿತರಾಗಿದ್ದಾರೆ. ನೀ ಸುಮ್ಮನಿರುವೆಯಲ್ಲ? ನೀನೇಕೆ ನಿನ್ನ ಕಣ್ಣನ್ನು ತೆರೆಯುತ್ತಿಲ್ಲ ದೇವಿ? ಯಾವ ಕಷ್ಟವಿದೆ ಎಂದು ನೀನು ಪ್ರಪಂಚವನ್ನೇ ನೋಡುತ್ತಿಲ್ಲ? ಕಷ್ಟವಲ್ಲ ಪ್ರಭು, ಇಚ್ಛೆ ಇದು. ನಾನೆಂದಿಗೂ ಜಗತ್ತನ್ನು ನಿಮ್ಮ ಕಣ್ಣುಗಳ ಮೂಲಕವೇ ನೋಡಿದ್ದೇನೆ. ಅದಕ್ಕಾಗಿ ನಾನು ನಂದಪುತ್ರ ಕಣ್ಣೆದುರಿಗೆ ಬರುವ ತನಕ ಏನು ಮಾಡಿದರೂ ನನ್ನ ಕಣ್ಣುಗಳನ್ನು ತೆರೆಯಲಾರೆ. ಆದರೆ ದೇವಿ, ನಂದಪುತ್ರ ಎನ್ನು ಶಿಶು. ಅವನು ಗೋಕುಲದಿಂದ ಬರುವುದಾದರೂ ಹೇಗೆ? ನನಗದು ತಿಳಿದಿಲ್ಲ ಪ್ರಭು. ಆದರೆ ವೃಷಭಾನುವಿನ ಪುತ್ರಿ ಕಣ್ಣು ತೆರೆಯಲು ನಂದಪುತ್ರ ಆಕೆಯ ಕಣ್ಣೆದುರಿಗೆ ಬರಲೇಬೇಕು. ಮತ್ತಿದುವೇ ನನ್ನ ಅಚಲ ನಿಶ್ಚಯ. ನಾರಾಯಣ ನಾರಾಯಣ. ಮಾತೆ, ಅದೇಕೋ ಏನೋ ಇಂದು ನಿಮ್ಮ ಲೀಲೆಯೊಳಗೆ ಲೀಲಾಧಾರಿ ಭಗವಂತನೇ ಸಿಲುಕಿದಂತಿದೆ. ಈಗ ನೋಡಿ, ಗೋಕುಲದಲ್ಲಿ ನಂದಪುತ್ರ ಬೆಣ್ಣೆ ಸವಿಯುತ್ತಿದ್ದಾನೆ. ಅತ್ತ ಬರ್ಸಾನದಲ್ಲಿ ವೃಷಭಾನುವಿನ ಮಗಳು ಕಣ್ಣು ಮುಚ್ಚಿ ಮಲಗಿದ್ದಾಳೆ. ಪ್ರಭು, ನನಗೆ ಬಹಳ ಕುತೂಹಲವೆನಿಸುತ್ತಿದೆ. ಮಾತೆಯ ಈ ಲೀಲೆಯಿಂದ ತಾವು ಹೇಗೆ ಪಾರಾಗುವಿರಿ ಎಂದು. ನಾರಾಯಣ ನಾರಾಯಣ. ನನಗೆ ಅವರ ಸ್ಥಿತಿ ಅರಿತು ಬೇಸರವಾಗುತ್ತಿದೆ. ಯಶೋದ, ಈ ಸಂಕಟದ ಹೊತ್ತಿನಲ್ಲಿ ನಾನು ನನ್ನ ಮಿತ್ರನ ಜೊತೆಗಿರಬೇಕು. ಪ್ರಭು, ಮಾತೆ ಲಕ್ಷ್ಮಿಯ ನೇತ್ರಗಳು ತೆರೆಯದ ಕಾರಣ ಮಾತೆ ಯಶೋದೆಯು ದುಃಖದಲ್ಲಿದ್ದಾಳೆ. ಮಾತೆ ಯಶೋದೆ ತನ್ನ ಮಗುವಿನ ಜನನದ ಖುಷಿಯನ್ನು ಮರೆತಂತೆ ಕಾಣುತ್ತಿದೆ. ಒಬ್ಬ ತಾಯಿಯಾಗಿ ನಾನು ಸೋದರಿ ಕೀರ್ತಿಯ ದುಃಖವನ್ನು ಚೆನ್ನಾಗಿ ಅರಿಯಬಲ್ಲೆ. ನನಗೂ ಹೀಗೆ ಅನ್ನಿಸುತ್ತಿದೆ. ದುಃಖದ ಈ ಸಮಯದಲ್ಲಿ ನಾವೆಲ್ಲರೂ ಬರ್ಸಾನಕ್ಕೆ ತೆರಳೋಣ. ಆದರೆ ಯಶೋದ, ನಿನ್ನ ಹರಕೆಯಂತೆ ನಿನಗೆ ಮಗು ಜನಿಸಿದ ಕೂಡಲೇ ಸತ್ಯನಾರಾಯಣನ ದರ್ಶನಕ್ಕಾಗಿ ಬ್ರಿಜಪುರಕ್ಕೆ ಹೋಗುವಳಿದ್ದೆ. ತಾವು ಇದರ ಬಗ್ಗೆ ಸ್ವಲ್ಪವೂ ಚಿಂತಿಸಬೇಡಿ. ನಾವು ಮೊದಲು ಮಗುವಿಗೆ ಸತ್ಯನಾರಾಯಣನ ದರ್ಶನ ಮಾಡಿಸೋಣ. ಅಲ್ಲಿಂದಲೇ ಬರ್ಸಾನಕ್ಕೆ ಹೋಗೋಣ. ಹಾಗೆ ಮಾಡುವುದೇ ಸರಿ. ನಾರಾಯಣ ನಾರಾಯಣ. ನಿಮ್ಮ ಲೀಲೆಗೆ ಸಾಟಿ ಯಾರು ಪ್ರಭು? ನಿಮ್ಮ ಮಾಯೆಯಿಂದ ಯಾರು ತಾನೇ ಪಾರಾಗಬಲ್ಲರು? ಈಗ ನೋಡಿ, ಎಷ್ಟು ಸರಳತೆಯಿಂದ ನೀವು ನಿಮ್ಮ ಮನದ ಮಾತನ್ನು ಮಾತೆ ಯಶೋದೆ ಬಾಯಲ್ಲಿ ಹೇಳಿಸಿದಿರಿ. ಎವೆ ಇಕ್ಕುವುದರೊಳಗೆ ಅವರು ಬರ್ಸಾನಕ್ಕೆ ಹೊರಡಲು ಅಣಿಯಾಗುತ್ತಿದ್ದಾರೆ. ನಾನು ಸತ್ಯನಾರಾಯಣನಲ್ಲಿ ಅವರ ಪುತ್ರಿಗಾಗಿ ಪ್ರಾರ್ಥಿಸುತ್ತೇನೆ. ಯಾರಿಗೆ ಗೊತ್ತು, ಭಗವಂತ ಸತ್ಯನಾರಾಯಣನ ಕೃಪೆ ಇದ್ದರೆ ಅವರ ಪುತ್ರಿ ಬೇಗನೆ ಕಣ್ಣು ತೆರೆಯಬಹುದು. ಮಾತೆ, ಇನ್ನೇನು ಕೆಲವೇ ಕ್ಷಣಗಳಷ್ಟೇ. ನಂದಪುತ್ರ ಬರ್ಸಾನಕ್ಕೆ ಬಂದಾಗ ನೀವು ನಿಮ್ಮ ನಯನಗಳನ್ನು ತೆರೆಯಲೇಬೇಕು ಮಾತೆ. ನಾನು ಅದೇ ಘಳಿಗೆಗಾಗಿ ಕಾಯುತ್ತಿದ್ದೇನೆ ನಾರದರೆ. ಪ್ರಭು ನನ್ನೆದುರಿಗೆ ಬಂದ ಕೂಡಲೇ ನಾನು ಕಣ್ಣುಗಳನ್ನು ತೆರೆದು ಸರ್ವಪ್ರಥಮವಾಗಿ ಅವರ ದರ್ಶನ ಮಾಡಬೇಕು. ರೋಹಿತ, ದೇವಕಿಯ ಮೊದಲ ಶಿಶುವಿನ ಜನ್ಮ ವೈಶಾಖ ಮಾಸದ ಶುಕ್ಲ ಪಕ್ಷ ದಶಮಿ ತಿಥಿ. ಈತನೆಯದು ಕುಲಜ ಎರಡನೇ ಶಿಶು ಜ್ಯೇಷ್ಠ ಮಾಸ ರೋಹಿಣಿ ನಕ್ಷತ್ರ ತಿಥಿ ಪಂಚಮಿ. ವಜ್ರಕ್ಕಿಂತಲೂ ಇವ ಕಠೋರನು ಶೂರವೀರನು ವಿಕರಾಲನು.
ಧೀರನು ಇವ ಮಹಾನನು ಉದಯ ರವಿಯುಲು ವರ್ಧಮಾನನು ಪರಮಯೋಧನು ಶಕ್ತಿವಂತನು ಧರಣಿಯಂಬ ಸಪ್ತಮ ಸಂತಾನ ಅದೃಶ್ಯ ಮೊರೆಯುವ ಕಡಲಿನಬ್ಬರ ಗಟ್ಟಿ ಮೊರೆಯುವ ಕಡಲಿನಬ್ಬರ ಗಟ್ಟಿ ಮೊರೆಯುವ ಕಡಲಿನಬ್ಬರ ಮತ್ತೀಗ ಅಷ್ಟಮ ಸಂತಾನ ಸರೀಶನರು ಹರಿಗೆ ಸ್ವಾಮಿ ಸಾಮ್ರಾಜ್ಯವಿದು ಅಧಿಕಾರಿ ನಾನು ಅಜಯರು ಅಚಲರು ಅಭಯರು ಅಮರರು ಪುರೋಹಿತ, ದೇವಕಿಯ ಅಷ್ಟಮ ಶಿಶುವಿನ ಜನನದ ಸಮಯ ಯಾವುದಾಗಿತ್ತು ಎಂದು ಹೇಳಿದೆ? ಭಗವಂತ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಅರ್ಧರಾತ್ರಿ. ಅರ್ಧರಾತ್ರಿ ಸಮಯ. ಇದು ಯಾರಾದರೂ ಜನ್ಮಿಸುವ ಸಮಯವಾಗಲು ಸಾಧ್ಯವೇ? ಆದರೆ ಯೋಚಿಸುವ ವಿಷಯವೇನೆಂದರೆ, ನಾನು ನಿನ್ನ ಎಲ್ಲ ಸೋದರರು ಅವರ ಶುಭ ತಿಥಿಯಂದೇ ಅಕಾಲ ಮೃತ್ಯು ಅಪ್ಪುವಂತೆ ಮಾಡಿದ್ದೆ. ಹಾಗಿದ್ದರೆ ನೀನು ಹೇಗೆ ತಪ್ಪಿಸಿಕೊಂಡೆ? ನೀನೇನಾದರೂ ದೇವಕಿಯ ಗರ್ಭದಿಂದ ಹುಟ್ಟಿದ್ದರೆ ನೀನು ನನ್ನ ಕಾರಾಗೃಹದಿಂದ ಹೊರಗೆ ಹೇಗೆ ಹೋದೆ? ಅರ್ಥಾತ್ ಅಲ್ಲಲ್ಲಲ್ಲಲ್ಲಲ್ಲಲ್ಲೇ, ನಿನ್ನ ಮಾವನೊಂದಿಗೆ ಕಣ್ಣ ಮುಚ್ಚಾಲೆ ಆಡುವೆಯಾ? ಆಡು. ಎಲ್ಲಿ ಅಡಗಿಕೊಳ್ಳುವೆಯೋ ಅಡಗಿಕೋ. ಆದರೆ ನಿನ್ನ ಮಾವನನ್ನು ಗೆಲ್ಲಲು ಸಾಧ್ಯವಿಲ್ಲ. ಎಲ್ಲಿಗೆ ಬೇಕಾದರೂ ಹೋಗು, ನಾನು ನಿನ್ನನ್ನು ಹುಡುಕುವೆ. ನಂತರ ನಿನ್ನ ಸೋದರರ ಹಾಗೆ ನಿನಗೂ ಅಕಾಲ ಮೃತ್ಯು. ಹೋಗಿ ಬ್ರಿಜಮಂಡಲದ ಒಂದೊಂದು ಗ್ರಾಮದಲ್ಲಿರುವ ಎಲ್ಲ ನವಜಾತ ಶಿಶುಗಳನ್ನು ಬಿಡದೆ ಕೊಂದು ಹಾಕಿ. ಒಂದು ಶಿಶುವು ಜೀವಂತ ಉಳಿಯಬಾರದು. ರೋಹಿತರೇ, ನನ್ನ ಬಾಲ್ಯದಲ್ಲಿ ಆಡುವಾಗ ನಾನು ಬಹಳ ಹೊತ್ತು ನನ್ನ ಮಿತ್ರರನ್ನು ಹುಡುಕಬೇಕಾಗಿ ಬಂದರೆ ನಾನು ಕೂಡಲೇ ಅವರ ಜೀವನ ಲೀಲೆಯನ್ನೇ ಮುಗಿಸಿ ಬಿಡುತ್ತಿದ್ದೆ. ಇವಳು ಯಾವತ್ತೂ ಕಣ್ಬಿಡೋದಿಲ್ಲ. ನಮ್ಮ ಕುಲನ ಸರ್ವನಾಶ ಮಾಡಕ್ ಹುಟ್ಟಿದಾಳೆ. ಆದ್ರೆ ನನ್ ಮಾತ್ ಯಾರು ಕೇಳಲ್ವಲ್ಲ. ಸುಮ್ನಿರು ಅಕ್ಕ. ಅಯ್ಯೋ, ಹೇಗ್ ಸುಮ್ನಿರ್ಲಿ? ನಿನಗೆ ನಿನ್ ಮಗಳು ಕುರುಡಿ ಅನ್ನೋ ಸತ್ಯ ಇಷ್ಟೊಂದ್ ಚುಚ್ಚತ್ತಲ್ವಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಈ ಮಗುನ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ದಾನ ಮಾಡ್ಬಿಡು. ಈ ಒಳ್ಳೆ ಕೆಲ್ಸ ನಿನಗ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನನಗ್ ಹೇಳು, ನಾನೇ ಹೋಗ ಅನಾಥಾಶ್ರಮಕ್ಕೆ ದಾನ ಮಾಡ್ಬರ್ತೀನಿ. ಇನ್ಯಾಕ್ ತಡ ಮಾಡ್ಲಿ? ನಾನು ಈಗ್ಲೇ ಎತ್ಕೊಂಡು ಹೋಗ್ತೀನಿ. ಅಕ್ಕ, ನೀನೇನಾದ್ರೂ ನನ್ನ ಮಗಳನ್ನ ಮುಟ್ಟಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಒಂದ್ ವೇಳೆ ನೀನ್ ನನ್ನ ಮಗಳ ಬಗ್ಗೆ ಒಂದೇ ಒಂದು ಕೊಂಕಾಡಿದ್ರು ನಾನೇ ಹೋಗಿ ನಿನ್ನ ಆಶ್ರಮಕ್ಕೆ ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೇ, ಎಂತ ಮಾತ್ ಕೇಳ್ದೆ ನಾನು. ಇದೊಂದ್ ಕೇಳದ್ ಬಾಕಿ ಇತ್ತು ನನಗೆ. ನೀನ್ ಯಾಕೆ ಆಶ್ರಮಕ್ ಬಿಡ್ತೀಯ? ನಾನೇ ಹೊರಟೋಗ್ತೀನಿ. ಅಕ್ಕ, ನಿನಗೆ ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ. ಆದ್ರೆ ಯಾವ ತರ ನೀನ್ ನನಗ ಅಕ್ಕನೋ ಅದೇ ತರ ಇವಳು ನನ್ನ ಮಗಳು. ನನ್ನ ಮಗಳೇ ನನ್ನ ಸ್ವಾಭಿಮಾನ. ನನಗಂತೂ ಇವಳ ತಾಯಿ ಲಕ್ಷ್ಮಿ ಆಶೀರ್ವಾದ. ಅಯ್ಯೋ ಋಷಭಾನು, ನಿನಗ್ ಭ್ರಮೆ ಹಿಡ್ದಿದೆ. ತಾಯಿ ಆಶೀರ್ವಾದ ಅನ್ನೋದೇನೂ ಇಲ್ಲ. ಯಾವ ಭ್ರಮೆನೂ ಇಲ್ಲ. ವೈದ್ಯರು ಹೇಳಿಲ್ವಾ ನನ್ನ ಮಗಳು ಪೂರ್ತಿಯಾಗಿ ಸರಿಯಾಗಿದ್ದಾಳೆ ಅಂತ?
ಇಷ್ಟಾದ್ರೂ ಅವಳು ಕಣ್ ಬಿಡ್ತಾ ಇಲ್ಲ ಅಂದ್ರೆ ಅದ್ರ ಹಿಂದೆ ಯಾವ್ದೋ ದೊಡ್ಡ ಕಾರಣನೇ ಅಡಗಿರ್ಬೇಕು. ಅದು ನಿನಗ್ ಗೊತ್ತಾಗೋದಿಲ್ಲ. ಮಗಳೇ, ನಾನ್ ನಿನ್ನ ಮಥುರೆ ವೈದ್ಯರ ಹತ್ರ ಕರೆದುಕೊಂಡು ಹೋಗ್ತೀನಿ. ಸಾಧು ಸಂತರು ಸನ್ಯಾಸಿಗಳನ್ನು ಕೇಳ್ತೀನಿ. ಆಗ ನೀನ್ ನೋಡ್ತಿರೋ, ನೀನ್ ಪೂರ್ತಿ ಸರಿಯಾಗಿ ಹೋಗ್ತೀಯ. ಪ್ರಭುವಿನ ದರುಶನ ದೊರೆಯುವ ತನಕ ಬೆಳಕದು ಮೂಡುವುದೇನು. ರಾಧೆಯ ಬಯಕೆಯ ಸಲಿಸಲಿಕೆಂದೆ ಬಾರದಿ ಹರೆ ಪ್ರಭು ತಾನು. ಸರಿಯಾಗಿ ಕೇಳಿ, ಈ ಹಳ್ಳಿನ 4 ಕಡೆಗಳಿಂದ ಸುತ್ತುವರಿಯಿರಿ ಸೈನಿಕರೇ. ಮನೆ ಮನೆಯನ್ನ ಹುಡುಕಿರಿ. ಈ ಹಳ್ಳಿಯಲ್ಲಿ ಯಾವ ನವಜಾತ ಶಿಶುಗಳು ಬದುಕಿ ಉಳಿಯಬಾರದು. ಕೆಲಸ ಬೆಣ್ಣೆ ತೆಗೆದಾಗಬೇಕು. ನಡೀರಿ. ಮಗಳೇ, ನಿನ್ನನ್ನು ಮಥುರೆಯ ರಾಜವೈದ್ಯರಲ್ಲಿಗೆ ಕರೆದೊಯ್ಯುತ್ತೇನೆ. ಸಾಧು ಸಂತರು ಸನ್ಯಾಸಿಗಳನ್ನು ಭೇಟಿಯಾಗುತ್ತೇನೆ. ನೋಡು, ನೀನು ಸರಿ ಹೋಗುತ್ತೀಯ. ನೀನು ಖಂಡಿತ ಸರಿ ಹೋಗುತ್ತೀಯ. ಕೀರ್ತಿ, ನಾವು ಕೂಡಲೇ ಮಥುರೆಗೆ ಹೊರಡೋಣ. ಹಳ್ಳಿಯ ಎಲ್ಲಾ ಮಕ್ಕಳನ್ನು ಕರೆತನ್ನಿ. ಇದು ಭಗವಂತ ಕಂಸರ ಆದೇಶ. ಹೇ ಪ್ರಭು ಸತ್ಯನಾರಾಯಣ, ನನ್ನಂತ ನತದೃಷ್ಟೆ ಮೇಲೆ ಕೃಪೆ ತೋರಿದ ನೀನು ಅದೇ ರೀತಿ ಕೀರ್ತಿಯ ಮೇಲೂ ಕೃಪೆ ತೋರು. ನನಗೆ ನಂಬಿಕೆ ಇದೆ, ನಿನ್ನ ಕೃಪಾ ಕಟಾಕ್ಷ ಇದ್ದರೆ ಅವರ ಮಗುವಿನ ದೃಷ್ಟಿನೂ ಸರಿ ಹೋಗುತ್ತೆ ಭಗವಂತ. ಆಮೇಲೆ ಅವಳು ಜಗತ್ತನ್ನ ನೋಡ್ತಾಳೆ. ನಡೀರಿ ನಡೀರಿ. ಸೇನಾಪತಿ ಭದ್ರಾಕ್ಷ, ನಾವು ಹಳ್ಳಿಲಿರೋ ಎಲ್ಲ ಮಕ್ಕಳನ್ನು ಎಳ್ಕೊಂಬಂದಿದ್ದೀವಿ. ಏನು ಈ ಮಕ್ಕಳ? ಇವರೆಲ್ಲ ಮಕ್ಕಳಾದ್ರೆ ನಾನು ಮಗುನೇ. ನನಗೆ ಈ ಮಕ್ಕಳು ಬೇಡ. ನನಗೆ ಈಗ ತಾನೇ ಹುಟ್ಟಿರೋ ಹಾಲು ಕುಡಿಯೋ ಮಕ್ಕಳು ಬೇಕು. ತಾಯಿ ಹಾಲು ಕುಡಿಯೋ ಮಕ್ಕಳು ಬೇಕು. ಮೂರ್ಖತೆ ವಯಸ್ಸಾಗಿದೆ. ಇವರೆಲ್ಲ ಮಕ್ಕಳ? ನೀವು ಹಳ್ಳಿಯವರೆಲ್ಲ ಸೇರ್ಕೊಂಡು ನನ್ನನ್ನ ಮೂರ್ಖ ಅನ್ಕೊಂಡಿದ್ದೀರಾ. ನನ್ನ ಹತ್ರ ನಿಮ್ ನಾಟಕ ನಡೆಯಲ್ಲ. ಹಳ್ಳಿ ಹೆಂಗಸರೆಲ್ಲ ಎಲ್ಲಿದ್ದಾರೆ? ಸೈನಿಕರೇ, ಇಲ್ಲಿರುವ ಹೆಂಗಸರನ್ನ ಹುಡುಕಿ. ಹೆಂಗಸರು ಸಿಕ್ಕರೆ ಮಕ್ಕಳು ತಂತಾನೆ ಸಿಗ್ತಾರೆ. ಎಲ್ಲಾ ಅಮ್ಮಂದಿರು ತಮ್ಮ ಮಕ್ಕಳನ್ನ ಮಡಿಲಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಎಲ್ಲಾ ಕಡೆ ಹುಡುಕಿ. ಹೆಂಗಸರು ಸಿಗದೆ ಹೋದ್ರೆ ಬ್ರಜಮಂಡಲದ ಎಲ್ಲಾ ಮಕ್ಕಳು ಸಾಯ್ಲಿಲ್ಲ ಅಂತಂದ್ರೆ ನೀವೆಲ್ಲರೂ ಸಾಯ್ತೀರಾ. ಭಗವಂತ ಕಂಸರು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಹುಡುಕಿ. ಯಶೋದೆ, ನೀವಿನ್ನು ಬರ್ಸಾನಾಗೆ ಹೊರಡಿ. ನಾನು ಬಲರಾಮನ ಜೊತೆ ಗೋಕುಲಕ್ಕೆ ಹೋಗುತ್ತೇನೆ. ರೋಹಿಣಿ ಅಕ್ಕ, ನೀವು ನಮ್ಮ ಜೊತೆಗೇನೆ ಬಂದ್ಬಿಡಿ.
ಗೋಕುಲದಲ್ಲಿ ನೀವೊಬ್ರೇ ಏನ್ ಮಾಡ್ತೀರಾ? ಬೇಡ ಯಶೋದೆ, ಕಂಸನ ಸೈನಿಕರು ಎಲ್ಲಾ ಕಡೆ ಇದ್ದಾರೆ. ರೋಹಿಣಿ ಈಗ ಗೋಕುಲಕ್ಕೆ ಹೋಗೋದೇ ಒಳ್ಳೇದು. ಯಶೋದೆ, ನೀವು ಎಚ್ಚರದಿಂದಿರಿ. ನಮ್ಮ ಕಂದನ ಬಗ್ಗೆಯೂ ಗಮನವಿರಲಿ. ಒಂದು ಕ್ಷಣಕ್ಕಾದರೂ ಈತನನ್ನು ತೊರೆದು ಹೋಗಬೇಡಿ. ಹಾ ಅಕ್ಕ, ನೀವು ಚಿಂತೆ ಮಾಡಬೇಡಿ. ಬರ್ಸಾನದಿಂದ ನಾವು ಸಾಯಂಕಾಲದೊಳಗೆ ಮರಳಿ ಬರ್ತೀವಿ. ನಂದಗೋಪ, 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 ಕಂಸನ್ ಸೈನಿಕರು. ಸ್ವಲ್ಪ ಸಮಾಧಾನ ದಾಮೋದರ. ಕಂಸನ ಸೈನಿಕರು ಏನ್ ಮಾಡಿದ್ರು? ನನ್ಗೆ ಯಾರೋ ಹೇಳಿದ್ರು ಕಂಸನ ಸೈನಿಕರು ಬ್ರಜಮಂಡಲದ ಎಲ್ಲಾ ಹಳ್ಳಿಗಳನ್ನ ಸುತ್ತುವರಿತಿದ್ದಾರೆ ಅಂತ. ಆದ್ರೆ ಏನ್ ವಿಷಯ? ಇದು ಯಾರಿಗೂ ಗೊತ್ತಿಲ್ಲ ನಂದರಾಣಿ, ಆದ್ರೆ ಎಲ್ಲರೂ ಮಾತಾಡ್ತಿದ್ದಾರೆ. ಕಂಸನಿಗೆ ದೇವಕಿಯ 8ನೇ ಮಗುವನ್ನ ಇನ್ನೂ ಕೊಲ್ಲಕ್ಕಾಗ್ಲಿಲ್ವಂತೆ. ಇದರ ಅರ್ಥ ಅಶರೀರವಾಣಿ ಸತ್ಯನೇ ಆಯ್ತು. ಕಂಸನಿಗೆ ದೇವಕಿಯ 8ನೇ ಮಗುವನ್ನ ಕೊಲ್ಲಕ್ಕಾಗ್ಲಿಲ್ಲ ಅಂದ್ರೆ ಆ 8ನೇ ಮಗುನೇ ಕಂಸನ ಸಾವಿಗೆ ಕಾರಣ ಆಗುತ್ತೆ. ಈ ಸಮಯದಲ್ಲಿ ಕಂಸ ಕೋಪದಿಂದ ಹುಚ್ಚನಾಗಿರುತ್ತಾನೆ. ಹಾಗಿದ್ದಾಗ ಆತ ಏನು ಬೇಕಾದರೂ ಮಾಡುತ್ತಾನೆ, ಯಾವ ಅನರ್ಥವನ್ನಾದರೂ ಮಾಡುತ್ತಾನೆ. ಯಶೋದೆ, ನನಗೆ ಕಂಸನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದಿಲ್ಲ. ಅವನ ಸೈನಿಕರೇಕೆ ಬ್ರಜಭೂಮಿಯಲ್ಲಿ ಓಡಾಡುತ್ತಿದ್ದಾರೆ. ಆದರೆ ಒಂದಂತೂ ಸತ್ಯ, ಕಂಸನ ಉದ್ದೇಶ ಸರಿಯಿಲ್ಲ. ಈಗ ಕಂದನನ್ನು ಬರ್ಸಾನೆಗೆ ಕರೆದೊಯ್ಯುವುದು ಬೇಡ. ಹೌದು ರೋಹಿಣಿ ಅಕ್ಕ, ನೀವ್ ಹೇಳ್ತಿರೋದ್ ನಿಜ. ನಮ್ ಮಕ್ಕಳ ಜೀವನನ ನಾವ್ ಸಂಕಟಕ್ಕೆ ತಳ್ಳೋದ್ ಬೇಡ. ನಾವ್ ಗೋಕುಲಕ್ಕೆ ಹೊರಟೋಗೋಣ. ನಾರಾಯಣ ನಾರಾಯಣ. ಪ್ರಭು, ನನಗನ್ನಿಸುತ್ತಿದೆ ಯಾಕೋ ಇಂದು ವಿಧಿ ಕೂಡ ನಾರಾಯಣನ ಸಹಾಯಕ್ಕೆ ಬರುತ್ತಿಲ್ಲವೆಂದು. ಮಾತೆಗೆ ದರ್ಶನ ನೀಡುವ ನಿಮ್ಮ ಯೋಜನೆ ವಿಫಲವಾಗಿ ಹೋಯಿತಲ್ಲ ಪ್ರಭು. ಮಾತೆಯ ಕಣ್ಣು ತೆರೆಯಲು ನಂದಗೋಪ ಈಗೇನು ಮಾಡುತ್ತಾನೆ? ದೇವರ್ಷಿ, ಒಬ್ಬ ಮುಗ್ಧ ಬಾಲಕ ತನ್ನ ಮಾತಾಪಿತರ ಇಚ್ಛೆಯ ವಿರುದ್ಧ ಏನು ತಾನೆ ಮಾಡಿಯಾನು? ಆದರೆ ಈ ನಿನ್ನ ಮಾತೆ ಮನಸ್ಸು ಮಾಡಿದರೆ ಸಹಾಯವನ್ನು ಅವಶ್ಯವಾಗಿ ಮಾಡಬಹುದು. ಕೇಳಿ ನಿಮ್ಮ ಮಾತೆಯನ್ನು, ಅವರ ಹಠವನ್ನು ತ್ಯಾಗ ಮಾಡಿಯಾರೇನು? ನಾರಾಯಣ ನಾರಾಯಣ. ನಿಮ್ಮ ಮಾತು ಸತ್ಯ ಪ್ರಭು. ನೋಡಿ, ನಿಮ್ಮ ಮಾತಾಪಿತರು ಕೂಡ ನಿಮ್ಮನ್ನು ಕರೆದುಕೊಂಡು ಮಥುರೆಗೆ ಪ್ರಯಾಣ ಮಾಡುತ್ತಿದ್ದಾರೆ. ನಾರಾಯಣ ನಾರಾಯಣ. ಮಾತೆ, ಕಂಸನು ಬ್ರಜಮಂಡಲದ ಎಲ್ಲ ಶಿಶುಗಳನ್ನು ಹತ್ಯೆ ಮಾಡಲು ಆದೇಶ ನೀಡಿದ್ದಾನೆ. ಕಂಸನ ಸೈನಿಕರು ಗ್ರಾಮ ಗ್ರಾಮಗಳಿಗೆ ತೆರಳಿ ನವಜಾತ ಶಿಶುಗಳನ್ನು ಹುಡುಕುತ್ತಿದ್ದಾರೆ. ಈಗಲೂ ನೀವು ನಿಮ್ಮ ಕಣ್ಣು ತೆರೆಯದಿದ್ದರೆ ಅನರ್ಥವಾಗುವುದು ಮಾತೆ. ಸಂಕಟದ ಸಮಯದಲ್ಲೇ ಪ್ರೇಮದ ಪರೀಕ್ಷೆ ನಡೆಯುವುದು ದೇವರ್ಷಿ. ನೀವು ನಿಮ್ಮ ಪ್ರಭುವಿಗೆ ಹೇಳಿಬಿಡಿ, ನಂದಪುತ್ರ ಕಣ್ಣೆದುರಿಗೆ ಬರುವವರೆಗೆ ನಾನು ಕಣ್ಣುಗಳನ್ನು ತೆರೆಯುವುದಿಲ್ಲ. ನಾರಾಯಣ ನಾರಾಯಣ. ಪ್ರಭು, ಒಂದು ಕಡೆ ಅಸಂಭವ ಸನ್ನಿವೇಶ, ಇನ್ನೊಂದೆಡೆ ದೃಢ ನಿಶ್ಚಯ. ಪ್ರಭು, ಸೃಷ್ಟಿಯ ಪಾಲನಕರ್ತನ ಸಮ್ಮುಖದಲ್ಲಿಯೇ ಇಂತಹ ವಿಚಿತ್ರ ಪರಿಸ್ಥಿತಿಯನ್ನು ಮೊದಲ ಬಾರಿ ನೋಡುತ್ತಿದ್ದೇನೆ. ಈ ಬಂಡಿಯಲ್ಲಿ ಯಾವ್ದಾದ್ರೂ ಎಳೆ ಮಕ್ಕಳಿದಾರಾ? ನಾವಂತೂ ತೆರಿಗೆ ಕಟ್ಟಕ್ಕೆ ಹೋಗ್ತಿದೀವಿ, ನಮಗೆ ಎಳೆ ಮಕ್ಕಳ ಬಗ್ಗೆ ಗೊತ್ತಿಲ್ಲ. ಇವ್ರನ್ನ ಹೋಗಕ್ ಬಿಡಿ. ದಾಮೋದರ, ಕಂಸನ ಸೈನಿಕರ ಉದ್ದೇಶ ಏನು ಅಂತ ಪತ್ತೆ ಹಚ್ಚು. ಅವನ ಈ ಆದೇಶದಿಂದ ನಮ್ಮ ಮಕ್ಕಳ ಜೀವನಕ್ಕೆ ತೊಂದರೆ ಆಗ್ಬೋದು. ನೀವು ಚಿಂತೆ ಮಾಡಬೇಡಿ, ನಾನು ಪತ್ತೆ ಮಾಡೋ ಪ್ರಯತ್ನ ಮಾಡ್ತೇನೆ. ನನಗನ್ಸುತ್ತೆ ಮನೆ ಅಲಂಕಾರಗಳನ್ನೆಲ್ಲ ತೆಗೆಯೋದು ಒಳ್ಳೇದು ಅಂತ. ಹೌದು. ಎಲ್ಲೋಗ್ತಿದ್ದೀರಾ? ರಾಜವೈದ್ಯರಲ್ಲಿಗೆ ಹೋಗುತ್ತಿದ್ದೇವೆ. ಜೊತೆಗೆ ಯಾರಿದ್ದಾರೆ?
ಏಕೆ ಏನಾಯ್ತು? ಪ್ರಶ್ನೆ ಮಾಡ್ಬೇಡ. ಮಹಾರಾಜ ಕಂಸರ ಆದೇಶ ಇದೆ. ಪ್ರಭು, ಈಗ ಏನಾದರೂ ಮಾಡಿ, ಏನಾದರೂ ಮಾಡಿ. ಇದೇನಿದು? ಗಾಡಿ ಎತ್ತುಗಳು ಎಲ್ಲಿಗೆ ಹೋಗುತ್ತವೆ? ಇದೇನಾಗಿ ಹೋಯಿತು? ನಾವು ಮಥುರೆಗೆ ಹೊರಟಿದ್ದೆವು. ನಮ್ಮ ಎತ್ತುಗಳೇಕೆ ಗೋಕುಲದ ನಂದಗೋಪನ ಮನೆಗೆ ಕರೆತಂದವು? ನಾರಾಯಣ ನಾರಾಯಣ, ಹರಿ ಅನಂತ, ಹರಿಯ ಮಹಿಮೆ ಅನಂತ. ಪ್ರಭು, ನಂದಪುತ್ರ ಸ್ವತಃ ಬರ್ಸಾನಕ್ಕೆ ಹೋಗದಿದ್ದರೇನಂತೆ ಮಾತೆಯನ್ನು ನೀವೇ ಗೋಕುಲಕ್ಕೆ ಕರೆಸಿಕೊಂಡಿರಲ್ಲ. ನಿಮ್ಮ ಲೀಲೆ ಅಪಾರ ಪ್ರಭು, ನಿಮ್ಮ ಲೀಲೆ ಅಪಾರ. ಗೆಳೆಯ, ಬನ್ನಿ. ನೀನಿಲ್ಲಿ? ನಾವೇ ನಿಮ್ಮೂರಿಗೆ ಬರಬೇಕು ಅಂತಿದ್ವಿ. ಭಗವಂತನ ಲೀಲೆ ನೋಡು. ಹಾ ನಂದ, ಇದು ಭಗವಂತನ ಲೀಲೆ. ಅಂದ್ರೆ ನಾವಂತೂ ಮಗಳನ್ನು ತೋರಿಸಲು ಮಥುರೆಗೆ ಹೊರಟಿದ್ದೆವು. ತಕ್ಷಣ ಸುಂಟರ ಗಾಳಿ ಎದ್ದು ನಮ್ಮ ಎತ್ತುಗಳು ಇಲ್ಲಿಗೆ ಕರೆತಂದವು. ಸರಿ ಬಿಡು, ಏನೇ ಆಗಿದ್ರೂ ಅದೆಲ್ಲ ಒಳ್ಳೇದಕ್ಕೆ ಆಗಿರುತ್ತೆ. ಕೀರ್ತಿ, ನಿನ್ನ ಮಗಳು ಈಗ ಹೇಗಿದ್ದಾಳೆ? ಇವಳ ಕಣ್ಣುಗಳ ಬಗ್ಗೆ ಕೇಳಿದಾಗಿಂದ ನಾವು ತುಂಬಾ ಚಿಂತೆಲಿದ್ದೀವಿ.
ಹೌದು, ವೈದ್ಯರು ಅದನ್ನೇ ಹೇಳಿದ್ದಾರೆ. ಈಕೆಯ ಕಣ್ಣುಗಳು ಸರಿಯಾಗೇ ಇದೆ, ಈಕೆ ನೋಡಬಲ್ಲಳು. ಆದರೆ ಕಣ್ಣು ಬಿಡುವ ಮನಸ್ಸಿಲ್ಲ. ಈಗಂತೂ ನಮ್ಮ ಮಗಳ ಮನಸ್ಸಿನಲ್ಲಿ ಏನಿದೆಯೋ, ಏಕೆ ಕಣ್ಣು ಬಿಡುವುದಿಲ್ವೋ ಅದು ಮಾತೆ ಲಕ್ಷ್ಮಿಗೇ ಗೊತ್ತು. ಎಷ್ಟು ಮುದ್ದಾದ ಮಗು. ಭಗವಂತ ಸತ್ಯನಾರಾಯಣ ಈ ಮಗುಗೆ ಯಾವ ಅನ್ಯಾಯನೂ ಮಾಡೋದಿಲ್ಲ. ಕೀರ್ತಿ, ರಾತ್ರಿ ಕಳೆದ್ಮೇಲೆ ಹಗಲು ಬಂದೇ ಬರುತ್ತೆ. ನನಗ್ ನಂಬಿಕೆ ಇದೆ, ನಿನ್ ಮಗಳು ಆದಷ್ಟು ಬೇಗ ಸರಿ ಹೋಗ್ತಾಳೆ. ಯಶೋದ ಅಕ್ಕ, ನಿನ್ ಮಗ ಎಲ್ಲಿದ್ದಾನೆ? ಅವನ ಬಗ್ಗೆ ನಾನು ತುಂಬಾ ಕೇಳಿದೀನಿ. ನನ್ಗೂ ಸ್ವಲ್ಪ ಅವನ ದರ್ಶನ ಮಾಡಿಸಿ. ಹಾ ಹಾ, ಯಾಕಿಲ್ಲ. ಅಲ್ ನೋಡು, ತೊಟ್ಲಲ್ಲಿ ಆಡ್ತಿದ್ದಾನೆ. ಬಾ, ಇಲ್ ನೋಡು ನನ್ ಕಂದ. ಅಕ್ಕ, ನಿಮ್ ಮಗ ತುಂಬಾ ಮುದ್ದಾಗಿದ್ದಾನೆ. ಇವನ್ ನೋಡ್ತಾನೆ ಇರೋಣ ಅನ್ಸುತ್ತೆ. ಹಠವೇನದಲ್ಲ, ಸ್ವಲ್ಪವೂ ಇಲ್ಲ, ನನ್ನದಿದು ಪ್ರೇಮದ ಬಯಕೆ. ವ್ರತವನು ನಿಜವ ಮಾಡುವ ಮನವ, ಮಾಡದಿರುವ ನೀನೇಕೆ ನೆಲೆಸುತ್ತಿರುವ ನಾನಿನ್ನ ಹೃದಯದಲ್ಲಿ ಸಾಧ್ಯವೇ ಮರೆಯುವುದಕ್ಕೆ. ನಿನ್ನ ದರುಶನ ದೊರೆಯದೆ ನಯನ ಬಾರದು ತೆರೆಯುವುದಕ್ಕೆ. ಯಶೋದೆ ಅಕ್ಕ, ನನ್ಗನ್ಸುತ್ತೆ ನಿಮ್ ಮಗ ನನ್ ಮಗಳಿಗೆ ಏನೋ ಹೇಳ್ತಿದ್ದಾನೆ ಅಂತ. ನಿಜವಾಗ್ಲು ನೋಡು ಎಷ್ಟು ಸಂತೋಷವಾಗಿದ್ದಾನೆ. ಇದಕ್ಕೂ ಮೊದ್ಲು ಇವನ್ ಇಷ್ಟು ಸಂತೋಷವಾಗಿರೋದ್ ನೋಡೇ ಇಲ್ಲ. ನಿನ್ನ ನೋಡದೆ ಜನುಮವಿದು ಅಪೂರ್ಣ, ನಿನ್ನ ಪಡೆಯದೆ ಜೀವನ ಶೂನ್ಯ. ಜಗವಿದು ನನ್ನನ್ನು ನೋಡಿ ನಗುತ್ತಿದೆ, ನಿನ್ನನ್ನು ನೋಡದೆ ಆಸೆಯು ಬರಿದೆ. ವ್ಯಾಕುಲತೆಯು ಚುಚ್ಚಿಹುದು ಹೃದಯಕ್ಕೆ, ಮೊಗವ ತೋರು ನೋಡಲಿಕ್ಕೆ. ನಿನ್ನ ದರುಶನ ದೊರೆಯದೆ ನಯನ ಬಾರದು ಮಾತೆ, ತೆರೆಯುವುದಕ್ಕೆ. ಕೊನೆಗೂ ನಿಮ್ಮ ಪ್ರೇಮವೇ ಗೆದ್ದಿತು. ನಿಮ್ಮ ಭಕ್ತಿಯ ಪ್ರತಿಜ್ಞೆ ನಿಮ್ಮನ್ನು ನಂದಪುತ್ರನ ಬಳಿಗೆ ಕರೆತಂದಿತು. ಕಣ್ತೆರೆಯಿರಿ ಮಾತೆ, ನೋಡಿ, ನಂದಪುತ್ರ ನಿಮ್ಮ ಕಣ್ಣೆದುರಿಗೆ ಇದ್ದಾನೆ. ದೇವರ್ಷಿ, ನಂದಪುತ್ರ ಇರುವುದು ನಿಮಗೇನೋ ಕಾಣಿಸುತ್ತಿದೆ, ಏಕೆಂದರೆ ನಿಮ್ಮ ಕಂಗಳು ತೆರೆದಿವೆ. ನೀವೇನೋ ಮರೆಯುತ್ತಿದ್ದೀರಿ. ವೃಷಭಾನುವಿನ ಪುತ್ರಿ ಅಂದರೆ ನನ್ನ ಕಣ್ಣುಗಳು ಮುಚ್ಚಿಕೊಂಡಿವೆ. ನಂದಪುತ್ರ ಎದುರಿಗಿರುವುದು ನನಗೆ ಹೇಗೆ ತಿಳಿದೀತು? ಒಂದು ವೇಳೆ ನಾನು ಕಣ್ಣು ತೆರೆದು ನಂದಪುತ್ರ ಎದುರಿಗಿಲ್ಲದೆ ಹೋದರೆ ಆಗ? ನಾರಾಯಣ ನಾರಾಯಣ, ಈ ಪ್ರಶ್ನೆಗೆ ಉತ್ತರ ಕೇವಲ ಪ್ರಭುವಿನಿಂದಲೇ ಕೊಡಲು ಸಾಧ್ಯ. ಹಠವೇನದಲ್ಲ, ಸ್ವಲ್ಪವೂ ಇಲ್ಲ, ನನ್ನದಿದು ಪ್ರೇಮದ ಬಯಕೆ. ವ್ರತವನು ನಿಜವ ದೇವಿ, ಮಾಡುವ ಮನವ, ನಿನ್ನ ಕಣ್ಣುಗಳು ಮುಚ್ಚಿದ್ದರೂ ನಿನ್ನ ಅಂತರಂಗ ನನ್ನನ್ನೇ ನೋಡುತ್ತಿದೆ. ನೆಲೆಸುತ್ತಿರುವ ನಾನಿನ್ನ ಹೃದಯದಲ್ಲಿ ಸಾಧ್ಯ. ಏಕೆಂದರೆ ನಿನ್ನೊಳಗೆ ನನ್ನದೇ ಛಾಯೆ ಇದೆ. ದೇವಿ, ನಿನ್ನ ಹೃದಯದಲ್ಲಿ ಏನಿದೆಯೋ ಅದೇ ನಿನ್ನ ಕಣ್ಣೆದುರು ಇದೆ. ನಿನ್ನ ಕಣ್ಣನ್ನು ತೆರೆದು ನೋಡು.
ದೇವಿ, ನಿನ್ನ ಹೃದಯದಲ್ಲಿ ಏನಿದೆಯೋ ಅದೇ ನಿನ್ನ ಕಣ್ಣೆದುರು ಇದೆ. ನಿನ್ನ ಕಣ್ಣನ್ನು ತೆರೆದು ನೋಡು. ಬಾರದು ತೆರೆವುದಕ್ಕೆ ನಿನ್ನ ದರ್ಶನ ತೊರೆಯದೆ ನಯನ ಬಾರದು ತೆರೆವುದಕ್ಕೆ. Pari sa ma re re pa sa sa ma ni ni da pa ma re sa